ಮನಸ್ಸಿದ್ದರೆ ಮಾರ್ಗ ಅಂತ ಹಿರಿಯರು ಒಂದು ಗಾದೆ ಮಾತನ್ನು ಮಾಡ್ಯಾರ. ಅದು ಎಷ್ಟು ಖರೆ ಅದ ಅಂದ್ರೆ, ಇಚ್ಛಾಶಕ್ತಿ ಒಂದಿದ್ರೆ ಮನನ ಮಾಡ್ಕೋತನ ಆಗವಲ್ತ್ಯಾಕ ಯಾವುದೇ ವಿದ್ಯೆಯನ್ನು ನಾವು ಮನದಟ್ಟುವಂತೆ ಕಲಿಬಹುದು ಅನ್ನೋದಕ್ಕೆ ಇವತ್ತು ನಾ ಹೇಳ್ತಿರುವಂಥ ಕಥೆ ಒಂದು ಉದಾಹರಣೆ. ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ಪೂರ್ತಿ ಕಥೆ ಕೇಳಿ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಕಥೆ ಕೇಳಬೇಕಿಲ್ಲ ನಿಮಗೆ, ಅಲ್ದನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಒಂದು ಬೆಲ್ ಐಕಾನ್ ಒತ್ತಿರಿ. ಮತ್ತು ಎಂಥ ಕಥೆ ಕೇಳಬೇಕಂತ ಒಂದು ಸ್ವಲ್ಪ ಕಾಮೆಂಟು ಮಾಡಿರಿ. ದ್ರೋಣಾಚಾರ್ಯರ ಪ್ರಸಿದ್ಧಿ ಸುತ್ತಮುತ್ತಲಿನ ಊರೊಳಗೆ ಮತ್ತು ಪ್ರದೇಶದೊಳಗೆ ಭಾಳ ಬೆಳೆದಿತ್ತು. ಆಗ ಹಿರಣ್ಯಧನು ಅಂತ ಒಬ್ಬ ಬೇಡರ ರಾಜ ಇದ್ದ. ಅವನ ಮಗ ಒಬ್ಬ ಏಕಲವ್ಯ ಅಂತಿದ್ದ. ಅವಾಗ ದ್ರೋಣಾಚಾರ್ಯರ ಹತ್ರನ ತಾನು ಧನುರ್ವಿದ್ಯೆಯನ್ನು ಕಲಿಬೇಕು ಅಂಥೇಳಿ ಭಾಳ ಇಚ್ಛೆ ಇತ್ತು. ಅದಕ್ಕೆ ಅವ ಏನು ಮಾಡ್ದ ಅಂದ್ರೆ, ಹೋಗಿ ಎಲ್ಲೇ ಹಸ್ತಿನಾವತಿಗೆ ಹೋಗಿ ಮತ್ತು ದ್ರೋಣಾಚಾರ್ಯರಿಗೆ ಹೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಗ್ದಿ ಭಕ್ತಿಯಿಂದ ಅವರಿಗೆ, ಗುರುಗಳ, ನನಗೆ ಧನುರ್ವಿದ್ಯಾ ಕಲಿಬೇಕಂತ ಭಾಳ ಇಚ್ಛೆ ಅದ. ಯಾಕಂದ್ರೆ ನಾವು ಕಾಡೊಳಗಿರ್ತೀವಿ, ಕ್ರೂರ ಪ್ರಾಣಿಗಳು, ಅವತ್ತರಿಂದ ಬಚಾವ್ ಮಾಡ್ಕೊಲಿಕ್ಕೆ ನಾನು ಧನುರ್ವಿದ್ಯೆ ಕಲಿಬೇಕಂತ ನಂಗೆ ಭಾಳ ಇಚ್ಛೆ ಅದ. ದಯವಿಟ್ಟು ನೀವು ನನಗೆ ಧನುರ್ವಿದ್ಯೆ ಕಲಿಸ್ಬೇಕು ಅಂಥೇಳಿ ದ್ರೋಣಾಚಾರ್ಯರನ್ನ ಅವ ಬೇಡ್ಕೊಂಡ. ಯಾರು? ಏಕಲವ್ಯ. ಆತು. ಖರೆ ದ್ರೋಣಾಚಾರ್ಯ ಏನು ಮಾಡಿದ್ರು ಅಂತಂದ್ರೆ, ಭೀಷ್ಮಗ ಇದು ಕೊಟ್ಟಿದ್ರಲ್ಲ, ಪ್ರಮಾಣ ಮಾಡಿದ್ರು. ಏನಂದ್ರೆ, ಈ ರಾಜಕುಮಾರನ್ನ ಬಿಟ್ಟ ಉಳಿದವ್ರನ್ನ ಕಲ್ಸಂಗಿಲ್ಲ ಅಂತಂದ್ರೆ, ಪಾಂಡವರಿಗೆ ಕೌರವರಿಗೆ. ದ್ರೋಣಾಚಾರ್ಯರಂದ್ರು, ನಾನು ಈ ರಾಜ್ಕುಮಾರರು ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ವಿದ್ಯೆ ಹೇಳಂಗಿಲ್ಲಪ್ಪ, ಮತ್ತು ನಿನಗೆಲ್ಲ ಒಳ್ಳೇದಾಗಲಿ, ಹೋಗಿ ಬಾ ಅಂತ ಹೇಳಿದರು. ಆಮೇಲೆ ಅವಾಗ ಏಕಲವ್ಯಗೆ ಭಾಳ ಬೇಜಾರಾತು. ಏನು ಮಾಡಬೇಕು? ಹಂಗನ ಅಲ್ಲೇನ ದೂರ ನಿಂತುಕೊಂಡು ಅವರೇನು ಪಾಂಡವರಿಗೆ ಮತ್ತು ಕೌರವರಿಗೆ ಧನುರ್ವಿದ್ಯೆಯನ್ನು ಹೇಳ್ತಿದ್ರು, ಅದನ್ನು ನೋಡ್ತಾ ನೋಡ್ತಾ ಮನನ ಮಾಡ್ಕೋತ ಇರ್ತಿದ್ದ. ಮುಂದೆ ಆಮೇಲೆ ಅವ ಕಾಡಿಗೆ ಬಂದ ದ್ರೋಣಾಚಾರ್ಯರ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿ ಒಂದು ಜಾಗದಾಗಿಟ್ಟು, ಅದೇ ಗುರು ಅಂತ ಆ ಮೂರ್ತಿಯನ್ನೇ ಗುರು ಅಂಥೇಳಿ ಅನ್ಕೊಂಡ ದಿನಾಲು ಅದಕ್ಕೆ ನಮಸ್ಕಾರ ಮಾಡಿ ತನ್ನ ಧನುರ್ವಿದ್ಯಾಭ್ಯಾಸನ ಅಲ್ಲೇನು ಮನನ ಮಾಡ್ಕೊಂಡ್ಬಂದಿದ್ದ, ಅದನ್ನು ನೆನೆಸ್ಕೋತ ವಿದ್ಯಾಭ್ಯಾಸನ ಪ್ರಾರಂಭ ಮಾಡಿದ. ಪ್ರಾರಂಭ ಅಷ್ಟಲ್ದ್ರೆ ಅದರಲ್ಲಿ ಚತುರ ಕೂಡ ಅದ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಏನಾತಂದ್ರೆ, ಯಾರಂದ್ರೆ ದ್ರೋಣಾಚಾರ್ಯರು ಮತ್ತು ಅರ್ಜುನ ಇದ್ದವರು ಏನು ಮಾಡಿದ್ರು ಅಂದ್ರೆ, ಇಬ್ಬರು ಇದಕ್ಕೆ ಬಂದಿದ್ರು, ಕಾಡಿಗೆ ಬಂದಾಗ ಕಾಡಿನ ಹಂಗೆ ಹೊಂಟಿದ್ರು. ಅವಾಗ ಅಲ್ಲಿ ದೂರದಿಂದ ಒಂದು ನಾಯಿ ಬೊಗಳೋ ಆವಾಜ್ ಕೇಳಿಸ್ತು. ಆಗ ದ್ರೋಣಾಚಾರ್ಯರು ಅರ್ಜುನಗಂದ್ರು, ನಾನು ನಿನಗೆ ಶಬ್ದವೇದಿ ಬಾಣವನ್ನು ಕಲಿಸೇನಿಲ್ಲ, ಅದನ್ನು ಪ್ರಯೋಗ ಮಾಡಿ ಆ ನಾಯಿ ಬಾಯನ್ನು ಮುಚ್ಚಿಸು ಅಂತಂತ ಹೇಳಿದರು. ಆಯ್ತು ಗುರುಗಳ ಅಂಥೇಳಿ ಅರ್ಜುನ್ ಇದ್ದಾವ ಬೆಲ್ಲು ಬಾಣ ತಕ್ಕೊಂಡ. ಅಷ್ಟರಾಗನ ಅದು ನಾಯಿ ಬೊಗಳೋದು ಬಂದಾತು. ಅಯ್ಯೋ ಆಯ್ತು ಬಂದಂಥೇಳಿ ಹಂಗೆ ಮುಂದೆ ಹೊಂಟ್ರು. ಯಾರು? ದ್ರೋಣಾಚಾರ್ಯರು ಮತ್ತು ಅರ್ಜುನ. ಅಲ್ಲಿ ಆ ನಾಯಿ ಇದ್ದದಕ್ಕೆ ಬಾಣದಿಂದ ಬಾಯಿ ಮುಚ್ಚಿತ್ತು. ಅವರಿಬ್ಬರಿಗೂ ಗೊತ್ತಾತು, ಇದು ಶಬ್ದವೇದಿ ಬಾಣದಿಂದನ ಮುಚ್ಚಿರೋದು ಅಂಥೇಳಿ. ಯಾಕಂದ್ರೆ ಇಬ್ರು ಅದರೊಳಗನ ಪರಿಣಿತರಿದ್ರಲ್ಲ, ಗೊತ್ತಾತು. ಆದ್ರೆ ಅವ ಅರ್ಜುನಂದ, ಅಲ್ಲ ಮತ್ತು ಗುರುಗಳ, ನೀವು 3 ಲೋಕದಾಗ ಶ್ರೇಷ್ಠ ಧನುರ್ಧರ ನನ್ನ ಮಾಡ್ತೀರಿ ಅಂತ ಹೇಳಿರಿ, ಮತ್ತು ಅಂದ್ರೂ ಸಹಿತ ಇಲ್ಲಿ ಯಾರೋ ಅಸಾಮಾನ್ಯ ಚತುರೊಬ್ಬ ಇದ್ದಾನಲ್ಲ, ನೀವು ಶಬ್ದವೇದಿ ಬಾಣ ಹೊಡೆದಾನ ಅಂತಂದ. ಅವಾಗ ಆಕ್ಚುಲಿ ದ್ರೋಣಾಚಾರ್ಯರಿಗೂ ಬಹಳ ಆಶ್ಚರ್ಯ ಆಗಿತ್ತು. ಇತ್ತೇನಾಗಿತ್ತಂತಂದ್ರೆ, ಏಕಲವ್ಯ ಇದ್ದಾವ ಏನು ಮಾಡ್ದ ಅಂದ್ರೆ, ತಾಯಿನ ಕರೆದು ಹೇಳ್ದ, ನಾನು ಶಬ್ದವೇದಿ ಬಾಣನ ಕಲ್ತೀನಿ, ನಾನು ನಿನಗೊಂದು ಹೊಡೆದು ತೋರಿಸ್ತೀನಿ ಅಂಥೇಳಿ. ಆ ನಾಯಿ ಏನು ಬೊಗಳ್ಲಿಕ್ಕತ್ತದಲ್ಲ, ನೋಡೋದ್ರ ಬಾಯಿ ಮುಚ್ಚಿಸ್ತೀನಿ ಅಂಥೇಳಿ ಆವ ಬಾಣ ಹೊಡೆದಿದ್ದ. ಅದನ್ನ ಈ ದ್ರೋಣಾಚಾರ್ಯರು ಮತ್ತು ಅರ್ಜುನ ಇದ್ದವರು ಆಶ್ಚರ್ಯಚಕಿತರಾಗಿ ನೋಡ್ಲಿಕ್ಕತ್ತಾಗ, ಯಾರೋ ಏನೋ ಅಂತ ನೋಡ್ಲಿಕ್ಕತ್ತಾಗ ದೂರದಿಂದ ಏಕಲವ್ಯ ಇದ್ದವ ದ್ರೋಣಾಚಾರ್ಯರ ನೋಡಿದವನ ಹೋಗಿ ದ್ರೋಣಾಚಾರ್ಯರ ಹತ್ತಿ ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ತನ್ನ ಜಾಗಕ್ಕೆ ಕರ್ಕೊಂಡು ಹೋದ. ಅವ್ರನ್ನ ಕೂಡಿಸಿ, ನಾನು ನಿಮ್ಮ ಶಿಷ್ಯ ಅಂತ ಹೇಳ್ದ. ದ್ರೋಣಾಚಾರ್ಯರಂದ್ರು, ನೀ ಯಾವಾಗಪ್ಪ ನನ್ನ ಶಿಷ್ಯ ಅದಿ, ನಾ ಯಾವಾಗ ನಿನಗೆ ಕಲಿಸೀನಿ ಅಂತ. ಆವಾಗ ಅಲ್ಲಿ ಮಣ್ಣಿನ ಮೂರ್ತಿಯನ್ನು ಮಾಡಿಟ್ಟಿದ್ದಲ್ಲ, ಅದನ್ನು ತೋರಿಸ್ದ, ನೋಡ್ರಿ ಇಲ್ಲಿ ನನ್ನ ಗುರುಗಳು ಇವ್ರ, ಅಂದ್ರೆ ನೀವ ನನ್ನ ಗುರುಗಳು ಅಂತ ಹೇಳ್ದ. ಅವಾಗ ಒಮ್ಮೆ ದ್ರೋಣಾಚಾರ್ಯರಿಗೆ ಒಳಗನ ಕಳವಳ ಶುರು ಆಯ್ತು.
ಯಾಕಂದ್ರೆ ಅರ್ಜುನ್ಗೆ ಅವ್ರು ಹೇಳಿದ್ರು ಮೂರು ಲೋಕದಾಗ ಶ್ರೇಷ್ಠ ಧನುರ್ಧನ ನಿನ್ನ ಮಾಡ್ತೀನಿ ನಾ ಅಂತೇಳಿ. ಅವಾಗ ಅವ್ರು ಏನು ಮಾಡಿದ್ರು ಅಂದ್ರೆ ಚತುರತೆಯಿಂದ ಅವಾಗ ಏಕಲವ್ಯಗೆ ಏನು ಹೇಳಿದ್ರು, ಹಂಗಾದ್ರೆ ಮತ್ತೆ ನೀ ನನ್ನ ಗುರು ಅಂತ ಹೇಳಿ ನಂಬುತ್ತಿ ಅಂದ್ಮೇಲೆ ನಾನು ನಿನಗೆ ಗುರು ದಕ್ಷಿಣೆ ಕೇಳಿದ್ರೆ ಕೊಡ್ತೀಯಲ್ಲ ಅಂತಂತ ಕೇಳಿದ್ರು. ಆವಾಗ ಏಕಲವ್ಯದನ ಖಂಡಿತ ಕೊಡ್ತೀನಿ, ನೀವ ನನ್ನ ಗುರುಗಳು ಕೇಳ್ರಿ ಅಂದ. ಅವಾಗ ದ್ರೋಣಾಚಾರ್ಯ ಏನಂದ್ರ ಅಂದ್ರೆ ನಿನ್ನ ಬಲಗೈ ಹೆಬ್ಬಟ್ಟನ್ನ ನನಗೆ ಕತ್ತರಿಸ್ಕೊಡು ಅಂತ ಕೇಳಿದ್ರು. ಆ ಏಕಲವ್ಯ ಇದ್ದ ಒಂದು ಕ್ಷಣನೂ ವಿಚಾರ ಮಾಡ್ಲಾರ್ದ ಹಿಂದೆ ಮುಂದೆ ನೋಡ್ಲಾರ್ದ ಪಟ್ ಅಂತ ಹೇಳಿ ತನ್ನ ಬಲಗೈ ಹೆಬ್ಬಟ್ಟನ್ನ ಕತ್ತರಿಸಿ ಗುರುಗಳಿಗೆ ಕೊಟ್ಟು ಬಿಟ್ಟ ಗುರು ದಕ್ಷಿಣೆ ಅಂತ ಹೇಳಿ. ದ್ರೋಣರಿಗೆ ಒಂದ್ ರೀತಿ ಅವನ್ ಮಾಡಿರೋದ್ರಿಂದ ಖುಷಿ ಆತು. ಒಳಗಿಂದ ಒಳಗನ ಅಯ್ಯೋ ನಾ ಹಂಗಾರ ಅರ್ಜುನನ್ನ ಉಳಿಸಿದೆ ಅಂತೂ ಒಂದೇ ಆತು. ಅದ್ ಮಾಡ್ಕೊಂಡು ಅವ್ರೇನ್ ಮಾಡಿದ್ರು ಅಂದ್ರೆ ಹೊಳ್ಳಿ ಹಸ್ತಿನಾವತಿಗೆ ಹೋಗ್ಬಿಟ್ರು. ಇತ್ತ ಅವೇನು ಏಕಲವ್ಯ ಇದ್ದ ಮುಂದೆ ಸ್ವಲ್ಪ ದಿನದ ಮ್ಯಾಲ ಮತ್ತೂ ತನಗ ಬಲಗೈ ಹೆಬ್ಬೆಟ್ಟು ಇಲ್ಲಂದ್ರೂ ಸಹಿತ ಧನುರ್ವಿದ್ಯೆಯನ್ನ ಅಭ್ಯಾಸ ಮಾಡಿ ಮುಂದೆ ಸವ್ಯಸಾಚಿ ಅನಿಸಿಕೊಂಡ ಅಂತ ಮಹಾಭಾರತದಾಗ ಹೇಳ್ಯಾರ. ಹಂಗ ಮನಸ್ಸು ಒಂದಿದ್ರ ಅಂದ್ರೆ ಇಚ್ಛಾಶಕ್ತಿ ಪ್ರಬಲ ಇದ್ರ ಜಗತ್ತಿನಲ್ಲಿ ಏನನ್ನೂ ಕಲಿಯಬಹುದು, ಏನನ್ನೂ ಸಾಧಿಸಬಹುದು ಅನ್ಲಿಕ್ಕೆ ಈ ಕಥೆ ಒಂದು ನಿದರ್ಶನ ಅಂತ ಹೇಳ್ಬೋದು. ಮುಂದಿನ ಕಥೆಗೆ ಮತ್ತೆ ಬರೋಣ. ಧನ್ಯವಾದ.